ನೋಡಿ ಒಳ ಮೀಸಲಾತಿ ಸರಿಯಾಗಿ ಇವರು 4 ಗಂಟೆ ಮಾಡಬೇಕಾಗಿದೆ. ಇನ್ನೂ ನೋಡ್ರಿ ಈ ಕಡೆ ರೈಟ್ ಕಮ್ಯುನಿಟಿ ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಲೆಫ್ಟ್ ಕಮ್ಯುನಿಟಿ ಇದಕ್ಕೆ ಅಲ್ಲಿಯೂ ಸಹ ಅಸಮಾಧಾನ ಇದೆ. ಮತ್ತು ಈ ಬಂಜಾರ, ಈ ಬೋವಿ ಮತ್ತು ನಮ್ಮ ಏನು ಭಜಂತ್ರಿ ಅನ್ನೋ ಸಮಾಜ ಅದಾವಲ್ಲ, ಅವ್ರಿಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ 1% 2% ಹೆಚ್ಚು ಮಾಡಲಿ. ಮುಸ್ಲಿಮರಿಗೆ ಏನು ಮೀಸಲಾತಿ ಕೊಟ್ಟಲ್ಲ ತೆಗೆದಾಕು, ಅದು ಸಂವಿಧಾನ ವಿರೋಧ ಇದೆ. ಮುಸ್ಲಿಮರಿಗೆ ಕೊಡುವಂಥ ಮೀಸಲಾತಿ ತೆಗೆದು ದಲಿತರಿಗೆ, ಹಿಂದುಳಿದವರಿಗೆ ಮತ್ತು ಆರ್ಥಿಕವಾಗಿ ಯಾವ ಹಿಂದುಳಿದ ಸಮಾಜ ಕೊಡೋದು. ಯಾಕಂದರೆ ಮುಸ್ಲಿಮರಿಗೆ ಇಸ್ಲಾಂ ಯಾವುದು ಧರ್ಮ ಆಧಾರಿತ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದರೆ ಇವರೆಲ್ಲ ತಮ್ಮ ವೋಟ್ ಬ್ಯಾಂಕ್ ಸಲುವಾಗಿ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ, ಅದು ನಡೆದಿದೆ. ಆಂಧ್ರ ಕೋರ್ಟ್ನಲ್ಲಿ ಈಗಾಗಲೇ ಮುಸ್ಲಿಮರಿಗೆ ಕೊಟ್ಟಂಥ ಮೀಸಲಾತಿ ರದ್ದುಪಡಿಸುವಾಗ ಪಶ್ಚಿಮ ಬಂಗಾಳದಲ್ಲಾಗಿದೆ. ನಾವು ಇಷ್ಟೇ ಆಗ್ರಹ ಮಾಡ್ತೀವಿ, ದಲಿತರಿನೂ ಹೆಚ್ಚು ಬರ್ತಾರಲ್ಲ, ಮುಸ್ಲಿಮ್ ಮೀಸಲಾತಿ ತೆಗೀರಿ, ತೆಗೆದು ಅವರು ಒಂದೊಂದು ಅರ್ಧ ಹೆಚ್ಚು ಮಾಡಿರಿ. ಉಳಿದವ ಜನಾಂಗದಲ್ಲಿ ಈ ರಾಜ್ಯದಲ್ಲಿ ಒಕ್ಕಲಿಗರು ಅದಾರೆ, ಬ್ರಾಹ್ಮಣರು ಅದಾರೆ, ಲಿಂಗಾಯತರು ಅದಾರೆ, ಮರಾಠ ಸಮಾಜ ಅನೇಕ ಅವ್ರಲ್ಲಿ ಕೊಟ್ಟರು ಅದಾರೆ. ಬಡತನ ಒಂದು ಜಾತಿಗೆ ಸೀಮಿತ ಇಲ್ಲ. ಅದಕ್ಕೆ ನನ್ನ ವಿಚಾರ ಮುಸ್ಲಿಂ ಮೀಸಲಾತಿ ತೆಗಿಬೇಕು. ಅದನ್ನು ಈ ನಮ್ಮ ಎಲ್ಲ ಹಿಂದುಳಿದ ಯಾರು ನಾ ಹಂಗೆ ಹೇಳಲ್ಲ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ವಿಧಾನಸಭೆಯಲ್ಲಿ ನಡ್ಕೊಂಡಂಥ ರೀತಿ ಹಿಂದೆ ಕೋತ್ವಾಲ್ ರಾಮಚಂದ್ರ ಕಾಲದಲ್ಲಿ ಹೆಂಗಿರ್ತಲ್ಲ ಆ ರೀತಿ ವರ್ತನೆ ಇತ್ತು. ದಮ್ಮು, ತಾಕತ್ತು ಇಂಥವ್ರು ಮುಖ್ಯಮಂತ್ರಿ ಆದ ಗತಿ ಅಂತ. ಅದಕ್ಕೆ ನಾನು ಹೇಳಿದ್ದು, ಡಿ ಕೆ ಶಿವಕುಮಾರ್ ಅವರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮವ್ರನ್ನೂ ಕೆಲವೊಂದು ಮಂದಿನ ಭೇಟಿಯಾಗಿ ಅದು ಪ್ರಯತ್ನ ಮಾಡಿದ್ದಾರೆ. ಬಿ ಜೆ ಪಿಯವರು ಒತ್ತುಕೊಂಡೇನೋ ಮಾಡ್ಬೇಕಂತ. ಆದರೆ ನರೇಂದ್ರ ಮೋದಿ ಅವರು ಒಪ್ಪಿಲ್ಲ. ಅದನ್ನು ತಿರಸ್ಕಾರ ಮಾಡಿದ್ರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ ಹೋರಾಡ್ತಾರೆ. ಸರ್ ಟೈಮ್ ಆಗುತ್ತೆ ಸರ್. ನಾವು ನೋಡ್ರಿ ಎಲ್ಲಿ ಹಿಂದೂ ಯಾವ ಇದ್ರದ್ದು ಉಪ್ಪು ತಿಂದಿರ್ತೀವಿ ಅದನ್ನ ಎಲ್ಲ ನೆನಪಿಡ್ತೀವಿ. ನಾವು ಯಡಿಯೂರಪ್ಪನಂಗಲ್ಲ. ನಾವು ಬಿ ಜೆ ಪಿ ಅಂದರೆ ಅದು ನಮ್ಮನ್ನು ಬೆಳೆಸಿದ ಪಕ್ಷ ಇದೆ. ನಾವು ಯಡಿಯೂರಪ್ಪನಂಗೆ ನಾನು ಸಾಯುವವರೆಗೆ ಇನ್ನು ಬಿ ಜೆ ಪಿಗೆ ಹೋಗೋದಲ್ಲ, ಇದೇ ಕೊನೆಯದು ಅದು ಅಂಥ ಡೈಲಾಗು ದಯವಿಟ್ಟು